ಚೆನ್ನಾಗಿದೆ ಸರ್ ಮೂವಿ. ಪುಷ್ಪಾ ಮೇಡಮ್ ಅವ್ರು ಪ್ರೊಡ್ಯೂಸರ್ ಅವ್ರು ಏನು ಪ್ರಾಮಿಸ್ ಮಾಡಿದ್ರಲ್ಲ, ಯೂಟ್ಯೂಬಲ್ಲಿ ಅವ್ರ ಇಂಟರ್ವ್ಯೂಸ್ ನೋಡಿದ್ದೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಮೇಕಿಂಗ್ ಸೂಪರ್ ಆಗಿದೆ. ದೇಶಪಾಂಡೆ ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಹೀರೋಯಿನ್ದು ಸೂಪರ್ ಆಗಿದೆ ಆ್ಯಕ್ಟಿಂಗು. ಸೊ ಫ್ಯಾಮಿಲಿ ಎಂಟರ್ಟೈನರ್ ಸರ್, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ತುಂಬ ಚೆನ್ನಾಗಿದೆ. ಕತೆ ಚೆನ್ನಾಗಿದೆ. ಒಂದು ಮರಳು ದಂಧೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ ನೈಸ್. ಚೆನ್ನಾಗಿದೆ. ಎಲ್ಲರದ್ದು ಆ್ಯಕ್ಟಿಂಗು ಸೂಪರ್ ಆಗಿದೆ. ಯಾರು ಹೊಸಬ್ರು ಅಂತ ಅನ್ಸೋದಿಲ್ಲ, ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಂಜು ಮೋಹನ್ ಅವ್ರ ಆ್ಯಕ್ಟಿಂಗ್ ಇಬ್ರಿಗೂ ಜನಕ್ಕೆ ಇಷ್ಟ ಆಗುತ್ತೆ. ಒಂದು ಮರಳು ಮಾಫಿಯಾ ಹೇಗೆ ಆಗಿನ ಕಾಲದಲ್ಲಿ ನಡೀತಿತ್ತು ಅನ್ನೋದು ಒಂದು ಹಳ್ಳಿ ಸೊಗಡಿನಲ್ಲಿ, ಒಂದು ಹಳ್ಳಿ ಭಾಷೆನಲ್ಲಿ ಅದೇ ಒಂದು ಇದರಲ್ಲಿ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ, ವರ್ತ್ ವಾಚಿಂಗ್. ಎಲ್ಲರೂ ಎಲ್ಲ ಕನ್ನಡಾಭಿಮಾನಿಗಳು ಹೌದು, ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಾಡಿ ಸಕ್ಕತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ನು ಚೆನ್ನಾಗಿದೆ. ಪೃಥ್ವಿ ಎಂಬರವ್ರು ಚೆನ್ನಾಗಿ ಮಾಡಿಸಿದ್ದಾರೆ ಸರ್. ಎಲ್ಲರ ಕೈಲೂ ಆ್ಯಕ್ಟಿಂಗ್ ಚೆನ್ನಾಗಿ ತೆಗ್ಸಿದ್ದಾರೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ತೆಗ್ಸಿದ್ದಾರೆ ಆ್ಯಕ್ಟಿಂಗು. ಯಶೋರ್ ತಾಯಿಯವ್ರು ಹೇಳ್ತಿದ್ರು, ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಒಂದು ಮೂವಿ ಕೊಡಬೇಕು, ಇನ್ಮೇಲೆ ಮಾಡಬೇಕು ಅಂತ. ಅವರೆಲ್ಲ ಕಲೆ ಇದೆ, ಅದನ್ನು ಒಂದು ಪ್ರಯತ್ನ ಮಾಡಿದ್ದಾರೆ. ಫಸ್ಟ್ ಮೂವಿಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಸರ್. ಚೆನ್ನಾಗಿದೆ. ಎಲ್ಲ ಒಂದು ಕರ್ನಾಟಕ ಜನ ಎಲ್ಲ ಬಂದು ನೋಡ್ಬೇಕು ಫಿಲಮ್ನ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಮೂವಿ, ನೋಡ್ಬೋದು. ನಮಸ್ತೆ. ಇವಾಗ ತಾನೇ ಜಸ್ಟ್ ಕೊತ್ತಲವಾಡಿ ಮೂವಿ ನೋಡ್ಕೊ ಬಂದೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಮ್ಮ ಕನ್ನಡ ಸಿನಿಮಾಕ್ಕೆ ಬ್ಯಾಕ್ ಟು ಬ್ಯಾಕ್ ಇವಾಗ ಅಕ್ಕ ಇರ್ಬೋದು, ಜೂನಿಯರು, ಸೂಪ್ರಮ್ಸು 1 to 1. ಇವಾಗ ಕೊತ್ತಲವಾಡಿ ಕೂಡ ತುಂಬ ಚೆನ್ನಾಗಿದೆ. ನನಗೆ ಇದರಲ್ಲಿ ಮೂವಿ ಇಷ್ಟ ಆಗಿದ್ರಲ್ಲಿ ಏನಂದರೆ ನಮ್ಮ ಗೋಪಾಲ್ ದೇಶಪಾಂಡೆ ಸರು, ಪ್ರತಿಯೊಬ್ಬರು ಸರ್ ಬಿಡಿ, ಆವಾಗಲೇ ಆ್ಯಕ್ಟಿಂಗ್ ಬಗ್ಗೆ ಹೇಳೋದು ಬೇಡ. ಮತ್ತು ಡೆಬ್ಯೂ ಮೂವಿ ಕಾವ್ಯ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೆ ಪ್ರಾಜೆಕ್ಟ್ಗಳು ಖಂಡಿತ ಸಿಗುತ್ತೆ. ಮೂವಿ ಕತೆ ಹೇಳಬೇಕಂತಂದರೆ ನಿಮ್ಮ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಹೋದ್ರು, ಕ್ಲೈಮ್ಯಾಕ್ಸಲ್ಲಿ ಅಲ್ಟಿಮೇಟ್ ಕ್ಲೈಮ್ಯಾಕ್ಸು ತುಂಬ ಒಳ್ಳೆ ಚೆನ್ನಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ. ಈ ಮೂವಿ ಒಂದು ಒಳ್ಳೆ ನಿಮಗೆ ರಿಸಲ್ಟ್ ಕೊಡುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಕೊತ್ತಲವಾಡಿ ತುಂಬ ಚೆನ್ನಾಗಿದೆ. ಹೊಸಬ್ರು ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಅದರಲ್ಲೂ ಅವರು ವಿಲನ್ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗೇ ತುಂಬ ಖುಷಿ ಆಗುತ್ತೆ. ಬೋರ್ ಆಗಲ್ಲ ನಮಗೆಲ್ಲೂ. ಸಾಂಗ್ ಆಗಲಿ, ಮ್ಯೂಸಿಕ್ ಆಗಲಿ. ಅದರಲ್ಲೂ ಕಾವ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋನು ಅಷ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಒಂದು ಮೂವಿ ನೋಡಿ, ಖುಷಿ ಆಗುತ್ತೆ. ಎಲ್ಲರೂ ನಮ್ಗೆ ಬೋರ್ ಅನಿಸ್ಲೇ ಇಲ್ಲ. ಎಂಡಿಂಗ್ ತುಂಬ ಖುಷಿಯಾಗಿ ಈಚೆ ಬರ್ತೀವಿ. ಮೂವಿ ತುಂಬ ಖುಷಿ ಕೊಡುತ್ತೆ. ಕನ್ನಡದಲ್ಲಿ ಒಂದು ಮೂವಿ ಬಂದಿದೆ, ಅದು ಮರಳು ಮಾಫಿಯಾ. ಸೋಷಿಯಲ್ ಒಂದು ಮೆಸೇಜ್ ಸಹ ಇದೆ. ಖಂಡಿತ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಮೂವಿ ನೋಡ್ಕೊಂಡು ಬನ್ನಿ ಸರ್. ಚೆನ್ನಾಗಿದೆ ಸರ್, ಪಿಕ್ಚರ್ ಚೆನ್ನಾಗಿದೆ. ಬಾಬಣ್ಣವರು ಚೆನ್ನಾಗಿ ಮಾಡಿದ್ದಾರೆ. ಹಳೆ ಪೇಪರ್ ಅಂತ ಇದ್ರಲ್ಲ, ಡೈಲಾಗ್ಗಳೆಲ್ಲ ಚೆನ್ನಾಗಿದೆ. ನೋಡ್ಬೋದು, ಜನಗಳೆಲ್ಲ ಬಂದು ನಮ್ಗೆ ಇಷ್ಟ ಆಯಿತು. ನೋಡ್ತಾರೆ ಸರ್ ಮೂವಿ ತುಂಬ ಚೆನ್ನಾಗಿದೆ. ಒಂದು ಪ್ರಕೃತಿ ಬಗ್ಗೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ನಾವು ಕಾಪಾಡ್ಕೋಬೇಕು ಪ್ರಕೃತಿ ಅಂತೇಳಿ. ಪೃಥ್ವಿ ಎಂಬರವರು ಹೊಸ ಲುಕ್ಕು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಸರ್ ಸಿನಿಮಾದಲ್ಲಿ ಹಳ್ಳಿ ಸೊಗಡು ತುಂಬ ಎಲ್ಲ ಪ್ರತಿಯೊಂದೂ, ಈಗ ನಾವು ಮಂಡ್ಯದವರೇ, ಸೊ ತುಂಬ ಎಲ್ಲ ಭಾಷೆ ಎಲ್ಲ ತುಂಬ ಚೆನ್ನಾಗಿ ಬಳಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿ ಬಂದಿದೆ ಸರ್. ಎಲ್ಲ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಎಲ್ಲ ರಿಚ್ನೆಸ್ ತುಂಬ ಹಳ್ಳಿ ಸೊಗಡು. ನಾನು ಹೇಳಿದ್ನಲ್ಲ ಸರ್ ಅವಾಗಲೇ ಒಂದು ಪದ ಏನು ಬೆಳೆಸಿದೆ, ಅದು ಕಾಣಿಸಿದೆ ಸರ್. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಚೆನ್ನಾಗಿತ್ತು. ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ಹ್ಯಾಸ್ ಕಮ್ ವಿತ್ ಎ ಗುಡ್ ಸ್ಟೋರಿ. ಏನು ಮೆಸೇಜ್ ಇತ್ತು ಸರ್? ಮರಳು ಗಣಿಗಾರಿಕೆ ಅದ್ರ ಬಗ್ಗೆ ಒಂದಷ್ಟು ಗುಡ್ ಇನ್ಫಾರ್ಮೇಷನ್ ಇತ್ತು. ಸೊ ಐ ಥಿಂಕ್ ಎಲ್ಲರೂ ಬಂದು ನೋಡಬೇಕು. ಏನು ಇಷ್ಟ ಆಯಿತು ಸಿನಿಮಾ? ವಿಲನ್ ಕ್ಯಾರೆಕ್ಟರ್ ತುಂಬ ಹೈಲೈಟ್ ಆಗಿದೆ. ಆ್ಯಂಡ್ ಈ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್. ಆ್ಯಂಡ್ ಈವನ್ ದ ಹೀರೋಯಿನ್ ಅವ್ರ ಕಡೆ ನ್ಯಾಚುರಲ್ ಆ್ಯಕ್ಟ್ ಮಾಡಿದ್ದಾರೆ. ಈವನ್ ಅವ್ರದ್ದು ತುಂಬ ಚೆನ್ನಾಗಿದೆ. ಐ ಥಿಂಕ್ ಹೌದು ಹಾಗೆ ಯಶೋರ್ ತಾಯಿ ಅವ್ರದ್ದು ಪ್ರೊಡ್ಯೂಸರ್ ಆಗಿದೆ. ಹೌದು. ಫಿಟ್ನೆಸ್ ಇದೆಯಾ ಸಿನಿಮಾದಲ್ಲಿ? ಚೆನ್ನಾಗಿ ಬಂದಿದೆ. ಇಟ್ ಈಸ್ ಗುಡ್. ಇಲ್ಲ, ಪಾರ್ಟ್ 2 ಆ ಥರ ಏನಿಲ್ಲ. ಇಲ್ಲಿಗೆ ಸ್ಟೋರಿ ಎಂಡ್ ಮಾಡಿದ್ದಾರೆ. ನ್ಯಾಚುರಲಾಗಿ ಬಂದಿದೆ. ಏನು ಆ ಥರ ಬೇರೆ ಏನೋ ಕಮೆಂಟ್ಸ್ ಏನೂ ಇಲ್ಲ. ಫಿಲಮ್ ಫುಲ್ ನ್ಯಾಚುರಲಾಗಿ ಬಂದಿದೆ. ಅದರ ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು, ನ್ಯಾಚುರಲ್ ಆಗಿದೆ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಮಾತ್ರ ಅಮೇಝಿಂಗ್. ನಿಜವಾಗ್ಲೂ ಅವರು ಚಿತ್ರಕಥೆ ಬರೆದಿರೋ ಹೆಸರು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ನ. ದಯವಿಟ್ಟು ಎಲ್ಲರೂ ನೋಡಿ. ಒಂದು ಮರಳು ಮಾಫಿಯಾ ಆಗಿರುತ್ತೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಅದರಿಂದ ಎಲ್ಲರೂ ಚಿತ್ರ ನೋಡಬೇಕು. ಅದರೊಳಗೂ ಇನ್ಸ್ಪೆಕ್ಟ್ರು ಮತ್ತು MLA ಪಾತ್ರ ಮಾಡಿದಾರಲ್ಲ, ಇಬ್ಬರು ಲೇಡೀಸ್ ಮತ್ತು ಜೆಂಟ್ಸ್, ಇಬ್ಬರು ಅವ್ರ ಹೆಸರು ಗೊತ್ತಿಲ್ಲ, ಇಬ್ಬರು ಅಮೇಝಿಂಗಾಗಿ ಮಾಡಿದ್ದಾರೆ. ಇದನ್ನು ಹೀರೋಯಿನ್ನು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ಲರೂ ನೋಡಿ ಮೂವಿ. ಓಕೆ, ಬೇಕು. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ನಾವು ಬೆಳೆಸಬೇಕು. ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿಗ್ತಾ ಇದೆ ಈ ಸರಿ. ಇದರಲ್ಲಿ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಳ್ಳೆ ಮೆಸೇಜ್ ಇದೆ, ಬಂದು ನೋಡಿ.
ಮೂವಿ ತುಂಬ ಚೆನ್ನಾಗಿದೆ, ಒಳ್ಳೆಯದೇ ಚೆನ್ನಾಗಿದೆ ಮೂವಿ. ಎಲ್ಲ ಫ್ಯಾಮಿಲಿ ಮೇಲೆ ನೋಡೋದು ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಕಿದ್ದಾರೆ ಅಂದರೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ. ದೇಶಪಾಂಡೆ ಅವರು, ಪೃಥ್ವಿ ಅವರು, ಕಾವ್ಯ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ, ಏನು ಮೆಸೇಜ್ ಇದೆ? ಮೆಸೇಜ್ ಅಂದರೆ ಒಂದು ಸಂದೇಶ ಅಂತೂ ಖಂಡಿತ ಇದೆ. ಅಂದರೆ ಮರಳು ಮಾಫಿಯಾ ಕೆಟ್ಟದ್ದು ಅನ್ನೋದಂತೂ ಖಂಡಿತ ಇದೆ. ಆ್ಯಂಡ್ ಏನು ಚೆನ್ನಾಗಿದೆ ಅಂದರೆ ನಾನು ಹೇಳಿದೆ, ಅಭಿನಯಗಳು ಚೆನ್ನಾಗಿದೆ ಅಂತ. ಹೇಗಿತ್ತು ಮೇಡಮ್ ಸಿನಿಮಾ? ಮೂವಿ ಸೂಪರ್ ಆಗಿತ್ತು, ಸಕ್ಕತ್ತಾಗಿತ್ತು. ಎಲ್ಲ ಆ್ಯಕ್ಟರ್ಸು ಸಕ್ಕತ್ತಾಗಿ ಮಾಡಿದ್ದಾರೆ. ಸ್ಟೋರಿ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ. ಇವಾಗ ಬರ್ತಿರೋ ಎಲ್ಲ ಸಿನಿಮಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಓಡ್ತಿದೆ. ಸೊ ಹೀಗೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಟೀಮ್ನ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ದಿ ಎಂಟೈರ್ ಟೀಮ್ ಆಫ್ ಕೊತ್ತಲ್ವಾಡಿ. ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದೀರಾ. ಆ್ಯಂಡ್ ಡಿರೆಕ್ಟರ್ಗೆ ಕಂಗ್ರ್ಯಾಚುಲೇಷನ್. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಮೇಡಮ್? ಮೇನ್ ಪಾಯಿಂಟ್ ಅಂದರೆ ಹೈಲೈಟ್ ಏನಿದೆ? ಕತೆ ಚೆನ್ನಾಗಿದೆ. ಒಂದು ಮರಳು ಮಾಫಿಯಾ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಿರೆಕ್ಷನ್ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಒಂದು ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಎಲ್ಲ ಆ್ಯಕ್ಟ್ರಸ್ದು ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಅನಿಸುತ್ತೆ. ಆ್ಯಂಡ್ ಯು ಡೋಂಟ್ ಫೀಲ್ ಲೈಕ್ ಏನೋ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಕಾವ್ಯ ಅವರು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ಕಳ್ಸಿ ಬಂದಿದ್ದಾರೆ. ಹೇಗೆ ಅವ್ರ ಆ್ಯಕ್ಟಿಂಗಲ್ಲಿ? ಎಸ್, ನನ್ನ ಫ್ರೆಂಡ್ ಕಾವ್ಯ. ಸೊ ಅವಳನ್ನ ಸಪೋರ್ಟ್ ಮಾಡೋದಕ್ಕೆ ನಾನು ಫಸ್ಟ್ ಬಂದಿದ್ದು. ಬಟ್ ಆನ್ ದ ಹೋಲ್ ಸಿನಿಮಾ ನೋಡಿದಾಗ ಸಕ್ಕತ್ತಾಗಿದೆ ಅನಿಸುತ್ತೆ. ಅವಳಿಗೆ ಈ ಸಿನಿಮಾ ಅವಳ ಡೆಬ್ಯೂ ಆಗಿ ಸಿಕ್ಕಿದ್ದು. ಅವಳಿಗೆ ಐ ಥಿಂಕ್ ಇಟ್ಸ್ ಅ ಲಕ್ಕಿ ಥಿಂಗ್. ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅವಳು ಕೂಡ ಸಿನಿಮಾದಲ್ಲಿ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಳೆ ಆ್ಯಂಡ್ ವೆರಿ ರಿಯಲ್ ಆಗಿ ಕಾಣಿಸ್ತಾಳೆ ಕ್ಯಾರೆಕ್ಟರ್ಗೆ. ನಿಮಗೆ ಯಾವುದೇ ರೀತಿಯ ಒಂದು ಕಮರ್ಷಿಯಲ್ ಸಿನಿಮಾ ಅಂದ್ಕೊಂಡ್ರೆ ನಾವು ಒಂದಿಷ್ಟು ಮೇಕಪ್ ಮಾಡಿ ಆ ಕ್ಯಾರೆಕ್ಟರ್ಗೆ ಸರಿಗೆ ಕೂರದೇ ಇರೋದು ಆ ಥರ ಏನಿಲ್ಲ. ಆ ಕ್ಯಾರೆಕ್ಟರ್ಗೆ ಎಷ್ಟು ಬೇಕು ಅಷ್ಟು ಅಚ್ಚುಕಟ್ಟಾಗಿ ಅವಳನ್ನ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಅವಳು ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಅವಳ ಕಣ್ಣುಗಳೇ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಮಾತಾಡುತ್ತೆ. ಶಿಸ್ ಡನ್ ಅ ವೆರಿ ಬ್ಯೂಟಿಫುಲ್ ಜಾಬ್ ಆ್ಯಂಡ್ ಅವಳು ಕೂಡ ಆಲ್ ದಿ ಬೆಸ್ಟ್ ನನ್ನ ಕಡೆಯಿಂದ. ಅವ್ರ ತಾಯಿ ಫಸ್ಟ್ ಪ್ರೊಡಕ್ಷನ್ನು ಸಿನಿಮಾ ಎಷ್ಟು ಜನಕ್ಕೆ ತಲುಪಿದೆ, ಎಷ್ಟು ಜನ ನೋಡ್ಬೋದು, ಐ ಥಿಂಕ್ ಮಾಡ್ಬೋದು? ಅದು ನಾವು ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಕನ್ನಡ ಸಿನಿಮಾಗೆ ತುಂಬ ಚೆನ್ನಾಗಿ ಎಲ್ಲ ಓಡ್ತಿರೋದು. ಎಲ್ಲರೂ ಬಂದು ನೋಡಿ. ಆ್ಯಂಡ್ ಹೌದು, ಪುಷ್ಪಾ ಮ್ಯಾಮ್ ಅವರ ಫಸ್ಟ್ ಪ್ರೊಡಕ್ಷನ್ನು. ಸೊ ಇದೇ ಥರ 100 ಚಿತ್ರಗಳನ್ನ ಮಾಡಲಿ, ಎಲ್ಲ ಹೊಸಬರಿಗೆ ಅವರು ಚಾನ್ಸ್ ಕೊಡಲಿ ಅಂತಲೇ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಸಿನಿಮಾ ಮುಟ್ಟಿದ ಜನಗಳಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ಮೂವಿ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಂದಿದೆ. ಕಾವ್ಯ ಅವರು ಶಿ ಈಸ್ ಲೈಕ್ ಫಸ್ಟ್ ಟೈಮ್ ಹೀರೋಯಿನ್ ಆಗಿ ನಟಿಸಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೂವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾಳೆ August 1 ಮೂವಿ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರೂ ಕನ್ನಡ ಮೂವಿನ ಬೆಳೆಸಿ ಅಂತ ಕೇಳ್ಕೊತಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕಂಟೆಂಟ್ ವೈಸ್ ಚೆನ್ನಾಗಿದೆ. ಪ್ಲಸ್ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಡೈರೆಕ್ಷನ್ ಇಷ್ಟ ಆಯಿತು, ಮ್ಯೂಸಿಕ್ ಇಷ್ಟ ಆಯಿತು. ಪ್ಲಸ್ ಸಿನಿಮ್ಯಾಟೋಗ್ರಫಿ ನೋಡೋಕ್ಕೆ ಹೋದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಸಿನಿಮಾ. ಖಂಡಿತವಾಗ್ಲೂ ಹೇಳ್ಬೋದು ಹಿಟ್ ಆಗ್ಬೋದು. ನೋಡೋಣ ಜನರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ನೋಡೋಣ.